Good morning, my dear students. Welcome to English online classes. Yesterday we already discussed about the lesson around the medicinal creeper, and also we already learnt about the author introduction, pre-reading activity, and also half of the story already completed. Okay. In this particular lesson, the K.P. Purnachandra Tejasvi tells us his own experience. And also he highlights through the light on misconception and mystification about the medicinal plants. ನೋಡಿ ಈ ಒಂದು ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಒಂದು ಇಂಡಿಯನ್ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಅರಣ್ಯ ಮೆಡಿಸಿನಲ್ ಕ್ರೀಪರ್ ಒಂದು ಗಿಡಮೂಲಿಕೆಯ ಬಳಿಯ ಸುತ್ತ ಸಾಕುವಂತ ಒಂದು ಕತೆ. ನೋಡಿ ಆಕ್ಚುಲಿ ಅವರ ಒಂದು ಜರ್ನಿಯಲ್ಲಿ ಹಲವಾರು ಒಂದು ವಿಷಯಗಳನ್ನ ಅವರು ತಿಳಿತಾ ಹೋಗ್ತಾರೆ. ಆ ಒಂದು ಜರ್ನಿಯಲ್ಲಿ ಅವರು ಬರೀ ಮಿಸ್ಟ್ರಿ ಆಫ್ ಅನ್ಯೂಷಲ್ ಮೆಡಿಸಿನಲ್ ಕ್ರೀಪರ್ ಅಂಡ್ ಆಲ್ಸೋ ಟಾಕಿಂಗ್ ಅಬೌಟ್ ಹಿಸ್ ಓನ್ ಎಕ್ಸ್ಪೀರಿಯನ್ಸ್ ಅಬೌಟ್ ದಿ ಮೆಡಿಸಿನಲ್ ಕ್ರೀಪರ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ ಈ ಒಂದು ಲೆಸನ್ ಅಲ್ಲಿ ಅವ್ರಿಗೆ ಇಂಡಿಯನ್ ಮೆಡಿಸಿನಲ್ ಕ್ರೀಪರ್ ನಾವು ಭಾರತದಲ್ಲಿ ಸಿಗುವಂತ ಒಂದು ಔಷಧಿ ಗಿಡಮೂಲಿಕೆ ಇದಾವಲ್ಲ, ಆ ಗಿಡಮೂಲಿಕೆ ನಾವು ಎಷ್ಟು ಮಟ್ಟಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ಕೂಡ ಇಂಗ್ಲಿಷ್ ಮೆಡಿಸಿನ್ಗೆ ನಾವು ಮೌಲ್ಡ್ ಆಗ್ತಾ ಇದೀವಿ, ಫ್ಯಾಸಿನೇಟ್ ಆಗ್ತಾ ಇದೀವಿ. ಅದು ಆದಷ್ಟು ಅವಾಯ್ಡ್ ಆಗಬೇಕು. ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ನಮ್ಮ ಒಂದು ನೇಟಿವ್ ಮೆಡಿಸಿನ್ಸ್ ನಾವು ಯೂಸ್ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಅದನ್ನು ತಿಳ್ಕೊಳ್ಳೋಕೆ ಅವರು ಆಲ್ಮೋಸ್ಟ್ 20 years ಆಯ್ತು ಅಂತ ಹೇಳ್ತಾ ಹೋಗ್ತಾರೆ. ಸೊ ಆ ಒಂದು ಜರ್ನಿಯಲ್ಲಿ ಅವರಿಗೆ ಹಲವಾರು ಒಂದು ಅನ್ಯೂಷಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡಿ ಬಿಯಾಂಡ್ ದಿ ಸ್ಟೋರೀಸ್ ಕೆಲವು ಸಮ್ ಸ್ಟೋರೀಸ್ ಆರ್ ಟ್ರೂ ಅನ್ಸ್ತಿತ್ತು ಅವರಿಗೆ, ಸಮ್ ಆನ್ ಇಮ್ಯಾಜಿನರಿ, ಸಮ್ ಆನ್ ಟೋಟಲಿ ಫಾಲ್ಸ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಒಂದು ಜರ್ನಿಯಲ್ಲಿ ಅವರಿಗೆ ಹಲವಾರು ಕ್ಯಾರೆಕ್ಟರ್ ಕೂಡ ಇಲ್ಲಿ ಅವರು ನೋಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಾರ, ಅಪ್ಪಣ್ಣ, ಮಾಸ್ತಿ, ಬೈರ, and also Krishna. These are all characters we can see in this particular chapter. Okay. Overall, the K.P. Purnachandra Tejasvi, he throws his light on misconception and mystification about the medicinal creeper ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. And also he go to travel, and in his travel he has been experience about the mystery of unusual medicinal creeper. ಓಕೆ ನೋಡಿ ಅವರ ಒಂದು ಟ್ರಾವೆಲ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಅಂದ್ರೆ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಹಲವಾರು ವ್ಯಕ್ತಿಗಳು ಸಿಗ್ತಾ ಹೋಗ್ತಾರೆ. ಅದನ್ನ ಇಲ್ಲಿ ಈಚ್ ಅಂಡ್ ಎವ್ರಿ ಇನ್ಸಿಡೆಂಟ್ ನಲ್ಲಿ ನಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತಾರೆ K.P. ಪೂರ್ಣಚಂದ್ರ ತೇಜಸ್ವಿ ಅವರು. ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಇನ್ಸಿಡೆಂಟ್ ಅದ ಮಾರ ಸಣ್ಣಗೆ ಬೈಯುವಂತ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಮಾರಾಗೆ ಬ್ಯಾಂಬೂ ಶೂಟ್ ನ ಕಟ್ ಮಾಡ್ಕೊಂಡ್ಬರಕ್ಕೆ ಫಾರೆಸ್ಟ್ ಹೋದಾಗ ಅಲ್ಲ ಅವನ ಕೈಗೆ ಏಟ್ ಆಗಿರೋ ಇನ್ಸಿಡೆಂಟ್ ಆಗಿರ್ಬೋದು, ಇಷ್ಟು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿದೆ. ನೋಡಿ ದ ಸ್ಟೋರಿ ಅವರ ಜರ್ನಿಯಲ್ಲಿ ಅವ್ರಿಗೆ ಆಗುವಂತ ಮೊದಲ ಒಂದು ಅನುಭವ ಏನಪ್ಪಾ ಅಂದ್ರೆ, ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಬೈ ಪುಟ್ಟಿಂಗ್ ಎ ಶೇಡ್ ಓವರ್ ಇಟ್. ಒನ್ಸ್ ವಿ ವರ್ ಎರೆಕ್ಟಿಂಗ್ ಎ ಬ್ಯಾಂಬೂ ಫ್ರೇಮ್ ಫ್ರಮ್ ಸಚ್ ಎ ಶೇಡ್ we needed something which would tie the cane pieces placed across the frame. ಅಂದ್ರೆ when the ಸಣ್ಣ ಆ ಒಂದು ಬ್ಯಾಂಬೂ ಅನ್ನ ಕಟ್ಟಕ್ಕೆ ಕಾಫಿ ಸೀಡ್ಸ್ ಅಂದ್ರೆ ಕಾಫಿ ಬೀಜವನ್ನು ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಶೇಡೆಡ್ ಓವರ್ ದಿ ಸನ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅದನ್ನ ಕಟ್ಟಬೇಕು. ಕ್ರೀಪರ್ ನ ತಗೊಂಬರಕ್ಕೆ ಮಾರ ಸಣ್ಣ ಹೇಳ್ತಾನೆ. ವೆನ್ ಸಣ್ಣ ಬ್ರಾಡ್ ದ ಹೋಲ್ ಬಂಡಲ್ ಆನ್ ದಟ್ ಟೈಮ್ ಮಾರ ಸ್ಕೋಲ್ಡೆಡ್ ಸಣ್ಣ, ಹೇ ಸಣ್ಣ, ವೈ ಡು ಪ್ಲಗ್ ದಿಸ್ ಯು ಫೂಲ್, ದಿಸ್ ಇಸ್ ಎ ಮೆಡಿಸಿನಲ್ ಕ್ರೀಪರ್, ಇದನ್ನ ಕಿತ್ಕೊಂಡ್ಬಂದೆ ಅಂತ ಅವನಿಗೆ ವಾರ್ ಮಾಡ್ತಾನೆ. ಅದಾದ ನಂತರ ಅದು ಗೊತ್ತಾಗುತ್ತೆ ಅದು ಒಂದು ಮೆಡಿಸಿನಲ್ ಕ್ರೀಪರ್ ಅಂತ. ಸೊ ಫೈನಲಿ ಮಾರ, ಸಣ್ಣ ಅಂಡ್ ಆಲ್ಸೋ ಆಥರ್ ಮೂವರು ಕೂಡ ಅಲ್ಲಿಗೆ ಹೋಗ್ತಾರೆ. ಶೋ ಮಿ ದ ಪ್ಲಾಂಟ್, ತೋರಿಸ್ಬೋ ಅದನ್ನ ಅಂತೇಳಿ. ಅಲ್ಲಿ ಹೋದಾಗ ಅವನು ಸಡನ್ ಆಗಿ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ ಮಾರ, ಆ ಒಂದು ಕ್ರೀಪರ್ನ ಒಂದು ಮರಕ್ಕೆ ಅವನು ಕಟ್ಬಿಡ್ತಾನೆ. ಆನ್ ದಟ್ ಟೈಮ್ ದ ಆಥರ್ ವಾಸ್ ವೆರಿ ಕ್ಯೂರಿಯಸ್ and said that why ಯಾಕೆ ಮರ ನೀನು ಅದನ್ನ ಕಟ್ಬಿಟ್ಟೆ ಮರಕ್ಕೆ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಯು ಡೋಂಟ್ ನೋ ಅಬೌಟ್ ದಿ ಕ್ರೀಪರ್, ಇಟ್ ಹ್ಯಾಸ್ ಬಿನ್ ಕಸ್ಡ್ ಬೈ ಎ ಸೇಜ್. ಈ ಒಂದು ಬಳ್ಳಿಗೆ ಋಷಿಯಿಂದ ಶಾಪ ಇದೆ ಅಂತ ಒಂದು ಕಥೆ ಹೇಳ್ತಾರೆ. ಅಂದ್ರೆ ಆಕ್ಚುಲಿ ಅದಾಗಿರೋದೇ ಬೇರೆ. ಯಾಕಂದ್ರೆ ಆ ಒಂದು ಕ್ರೀಪರು ರಿಸಂಬ್ಲಿಂಗ್ ಲೈಕ್ ಎ ಬೀಟನ್ ಲೀವ್ಸ್, ವಿಳೆದೆಲೆ ತರ ಇರುತ್ತೆ ಹೋಲಿಕೆಯಲ್ಲಿ. ಅವು ಓನ್ಲಿ ರೈನಿ ಸೀಸನ್ ಮಾತ್ರ ಸಿಗೋದು, ಮತ್ತೆ ಬೇಕು ಅಂದ್ರೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಇದು ಆಕ್ಚುಯಲ್ ಮ್ಯಾಟ್ರು. ಅದ್ರ ಮಹಾರಾಣ ಹೇಳ್ತಾರದೇನು, ಅದು ತುಂಬಾ ಥೀಫ್, ಅದು ಕಳ್ಳ, ಎಸ್ಕೇಪ್ ಆಗ್ಬಿಡುತ್ತೆ. ಒನ್ಸ್ ನೀವು ಅದು ನೋಡಿದಾಗ ಅದನ್ನ
ಒಂದ್ ಕಡೆ ಗುರುತಿ ಕಟ್ಬಿಡ್ಬೇಕಿಲ್ಲ ಅಂತಂದ್ರೆ ದೇ ಶಲ್ ನಾಟ್ ಫೈಂಡ್ ಇಟ್ ರಿಯಲ್ ಲೈಫ್, ಅಂದ್ರೆ ನಮ್ಮ ಲೈಫಲ್ಲಿ ಅದನ್ನ ಹುಡುಕೋಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅವನು ಒಂದು ಕಥೆನ ಹೇಳ್ತಾನೆ. ಅದನ್ನ ಹೇಳಿದಾಗ ಆತರಿಗೆ ನಂಬಕ್ಕಾಗಲ್ಲ, ಡಿಫ್ರೆಂಟ್ ಅಂತ ಅನ್ಸುತ್ತೆ. ದಿಸ್ ಅಂಡ್ ಆಲ್ಸೋ ಲೇಟರ್ ಒಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ, ಅದನ್ನು ಕೂಡ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಏನ್ ಇನ್ಸಿಡೆಂಟ್ ಅಂದ್ರೆ, ಮಾರಾ ಹ್ಯಾಡ್ ಗಾನ್ ಟು ದಿ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೂ ಶೂಟ್ home with his hand thrust through the bamboo cane and he was cutting the shoot. He accidentally cut his hand. The sharp sickle had apparently cut an artery and started bleeding copiously in spurts. Now one day Mara had gone to visit to bring some bamboo shoots. Forest ಗೆ ಬ್ಯಾಂಬೂ ಬಿದಿರನ್ನ ತಗೊಂಡ್ಬರಕ್ಕೆ ಕೋಲನ್ನ ತಗೊಂಡ್ಬರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಕಡಿತಾ ಇರ್ಬೇಕಾದ್ರೆ ಸಿಕಲ್, ಆ ಕತ್ತಿ ಅಥವಾ ಮಚ್ಚು ಕೊಡಲಿ ಅಂತ ಅನ್ಕೊಬಹುದು, ಅದು ಮಿಸ್ ಆಗಿ ಅವನ ಕೈಗೆ ಇಟ್ಬಿಡುತ್ತೆ. ಸ್ಟಾರ್ಟೆಡ್ ಬ್ಲೀಡಿಂಗ್, ತುಂಬಾ ಯಥೇಚ್ಛವಾಗಿ ಎಕ್ಸೆಸಿವ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ, ಚಿಮ್ತಾ ಇದೆ ರಕ್ತ, ಅಷ್ಟೊಂದು ಜ್ವರ ರಕ್ತ ಬರ್ತಾ ಇರೋ ಟೈಮಲ್ಲಿ ಎವ್ರಿ ಒನ್ ಅರೌಂಡ್ ಮೀ ಪುಟ್ ದ ಲೀವ್ಸ್ ಅಂಡ್ ಪ್ರೆಸ್ ಇಟ್ ಅಗೇನ್ಸ್ಟ್ ದ ವೂಂಡ್ ಅಂಡ್ ಬ್ಯಾಂಡೇಜ್ ವಿತ್ ಎ ಕ್ಲಾತ್ torn ಫ್ರಮ್ ಒನ್ ಆಫ್ ದೇರ್ ಲುಂಗೀಸ್. ಅಲ್ಲಿ ಒಂದು ಮೆಡಿಸಿನ್ ಕಿಲ್ಪರಿರೋ ಒಂದು ಎಲ್ಲ ತಗೊಂಡು ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿ ಅಲ್ಲೇ ಲುಂಗಿನ ಬಿಟ್ಟು ಆ ಲುಂಗಿನ ಬ್ಯಾಂಡೇಜ್ ತರ ಬಿಗಿಯಾಗಿ ಕಟ್ತಾರೆ. ಆದ್ರೆ ಮಾರಾ ಫೈನಲಿ ಅವನ ಹುಲಿಯಿಂದ ಒಂದು ಪ್ಲೇಸ್ ಅಲ್ಲಿ ಒಬ್ಬ ವೈಟ್ ಮ್ಯಾನ್ ಡಾಕ್ಟರ್ ಹತ್ರ ಫಸ್ಟ್ ಏಡ್ ಮಾಡ್ಸೋಣ ಅಂತ ಹೋಗ್ತಾರೆ. ಫೈನಲಿ ದ ವೈಟ್ ಮ್ಯಾನ್ ಓಪನ್ ದಿ ಬ್ಯಾಂಡೇಜ್ ಅಂಡ್ ರಿಮೂವ್ ದ ಲೀಫ್. ಹಿ ವಾಸ್ ಸರ್ಪ್ರೈಸ್ಡ್. ಅಲ್ಲಿ ಆಶ್ಚರ್ಯ ಆಗುತ್ತೆ, ಏನಾಗಿದೆ ಹಾಗಾದ್ರೆ, ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಏನಾಗುತ್ತೆ ಓಪನ್ ಮಾಡಿದಾಗ ಏನು ಆಶ್ಚರ್ಯ ಅಂತ ಯಾಕೆ ಅನಿಸ್ತಂದ್ರೆ, ಲೆಟ್ ಅಸ್ ಡಿಸ್ಕಸ್, ಲಿಸನ್ ಹಿಯರ್. ದೇರ್ ವಾಸ್ ನೋ ಬ್ಲಡ್, no wound. In fact, no sign of any wound having been there. Now the white man became angry with Mara. You fool, are you joking? He shouted. Mara showed him all the blood on his clothes and body and cringed before him, saying that he was not lying. Nodi, when the Mara is going to forest, he went to the forest to bring some bamboo shoot, but accidentally cut his hand, started bleeding copiously in spurts. On that time, all the people in there, people turned around and put the leaves and pressed it and torn one of their lungis. So finally, Mara went to the Uglindala and white man, the proper dressing and first aid. But when the doctor opened the bandage, removed the leaf, he was surprised. What surprise? There was no blood, no wound, in fact, no sign of it. ಯಾವುದೇ ತರ ಅಲ್ಲಿ ರಕ್ತ ಇಲ್ಲ, ಯಾವ ತರ ವೂಂಡ್ ಆಗಿಲ್ಲ, ನೋ ಫ್ಯಾಕ್ಟ್, ನೋ ಸೈನ್, ಒಂದು ಮಾರ್ಕ್ ಕೂಡ ಇಲ್ಲ. ಎನಿ ವೂಂಡ್ ಹ್ಯಾವಿಂಗ್ ಬೀನ್ ಹಿಯರ್. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ರಕ್ತದ ಕಲೆ ಕೂಡ ಇಲ್ಲ, ಚೂರು ನೋ ಸೈನ್ ಆಫ್ ಇಟ್. Now the white man became angry with Mara. You fool, are you joking? White man started shouting again Mara. ಏನಂತ, ಏನು ತಮಾಷೆ ಮಾಡ್ತಿದ್ದೀರಾ? Mara showed him all the blood on his clothes. ತೋರಿಸ್ತಾ ನೋಡಿ, ನನ್ನ ಬಟ್ಟೆಯಲ್ಲಿ ಈ ಥರ ರಕ್ತ ಆಗಿದೆ. ಬಾಡಿ ವಾಸ್ ಕ್ರಿಂಗ್ಡ್ ಬಿಫೋರ್ ಹಿಮ್ ಸೇಯಿಂಗ್ ಹಿ ವಾಸ್ ನಾಟ್ ಲೈಯಿಂಗ್. ಅಂದರೆ ಎಲ್ಲಾನು ಅಲ್ಲಿರೋ ಪ್ರೂಫ್ನ ತೋರಿಸ್ತಾರ, ಇವ್ರು ನಂಬ್ತಾರೆ ಆ್ಯಕ್ಚುಲಿ ನಿಜ ಅಲ್ಲ, ಇವ್ರಿಗೆ ಗಾಯ ಆಗಿರೋದು ನಿಜ. ಅವಾಗ ಇವರು ಲೀಫ್ನ ಇಟ್ಬಿಟ್ಟು ಪ್ರೆಸ್ ಮಾಡಿ ಲುಂಗಿನ ಬ್ಯಾಂಡೇಜ್ ಥರ ಕಟ್ಟಿರೋದು ನಿಜ. ಅದು ಇಲ್ಲಿ ಓಪನ್ ಮಾಡಿ ನೋಡಿದರೆ ದೇರ್ ವಾಸ್ ನೋ ವೂಂಡ್, ನೋ ಬ್ಲಡ್, ಅಟ್ಲೀಸ್ಟ್ ಸೈನ್ ಆಫ್ ಇನ್ನೊಂದು ಮಾರ್ಕ್ ಕೂಡ ಇದ್ದಂಗೆ ಇದು ಹೇಗೆ ಕ್ಯೂರ್ ಆಯಿತು? ಲುಕಿಂಗ್ ಅಟ್ ಆಲ್ ದೀಸ್, ದ ಇಂಗ್ಲಿಷ್ ಮ್ಯಾನ್ ಬಿಲೀವ್ಡ್ ಮಾರಾ. ಫೈನಲಿ ಇಂಗ್ಲಿಷ್ ಮ್ಯಾನು ಮಾರಾ ಹೇಳೋ ಮಾತನ್ನ ನಂಬ್ತಾನೆ. ಫೈನಲಿ he took the leaf that had been kept on the wound and told Mara, show me the plant from which you plucked this leaf. I will give you my entire plantation. Nodi, when Mara tell all the story as it is, on that time the Englishman believed Mara. He took the leaf and been kept wound and told Mara. Mara ಹೇಳ್ತಾನೆ, ನೋಡಪ್ಪ, show me the plant from which you plucked this food. Plucked this leaf, I will give you my entire plantation. ದಯವಿಟ್ಟು ಅದು ಯಾವ ಪ್ಲಾಂಟು ಯಾವ ಲೀಫ್ ಅಂತ ನಾನು ತೋರಿಸ್ಬಾರ್ದು. ತೋರಿಸಿದ್ದೆ ಆದರೆ ನಮ್ಮ ಏರಿ ಎಂಟರ್ ಪ್ಲಾಂಟೇಶನ್ ನಿನಗೆ ಬರ್ಕೊಟ್ಬಿಡ್ತೀನಿ. Mara took him to the forest, and even though they searched for an entire day, from morning to evening, they did not find the plant which had similar leaves. But Maraಗೆ
when the Mara told the truth, on that time Englishman believed Mara, but later Englishman told Mara, show me the plant, I would give the entire my plantation. Finally Mara agreed and took him to the forest, even though he started searching. But entire day of morning to evening, Mara was searched by entire morning to evening, they shall not find it. Searched for entire day morning, they did not find which had similar leaves. ಎಲ್ಲ ಎಲೆಗಳು ಕೂಡ ನೋಡಕ್ಕೆ ಒಂದೇ ತರ ಇದಾವೆ, ಅವನಿಗೆ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. Now the Englishman thought the Mara really did not want to identify the plant. ಆದರೆ ಇಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವನಿಗೆ ಹುಡುಕಕ್ಕೆ ಆಗ್ತಾ ಇಲ್ಲ. ಇವನೇನು ಅಂದ್ಕೊಳ್ತಾನೆ, ವೈಟ್ ಮ್ಯಾನ್ ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಎಲ್ಲಿ ತೋರಿಸ್ಬಿಟ್ರೆ ನಾನು ಅದನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಇವನು ತೋರಿಸ್ತಾ ಇಲ್ಲ ಅಂತ ವೈಟ್ ಮ್ಯಾನ್ ಅದನ್ನು ಡಾಕ್ಟರ್ಗೆ ಅನಿಸ್ತಾ ಇದೆ. He was angry on that time. The white man became angry. He thought that Mara was so greedy that even though he had offered him his entire estate. ಎಂತ ದುರಾಸೆ ನೋಡಿ ನಿಮಗೆ, ಗ್ರೀಡಿ ಅಂದರೆ ದುರಾಸೆ. ಇಷ್ಟು ದುರಾಸೆ ಇದೆ, ಎಂಟೈರ್ ಎಸ್ಟೇಟ್ ಬರ್ಕೊಡ್ತಾರೆ ಅಂತ ಹೇಳಿದ್ರು ಕೂಡ ತೋರಿಸ್ತಾ ಇಲ್ವಲ್ಲ ಅಂತ ಸಿಟ್ಟು ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, so he took out his gun and pointing at Mara said, ಕೊನೆಗೆ ಒಂದು ಗನ್ ಪಾಯಿಂಟ್ ಔಟ್ ಮಾಡಿ ತೋರಿಸಿ ಎದುರಿಸ್ತಾ ಇದ್ದಾರೆ. If you do not show it to me, I will shoot you down. ಮರ್ಯಾದೆ ನೀನು ತೋರಿಸಲೇಬೇಕಿಲ್ಲ, ನಿನ್ನನ್ನು ಶೂಟ್ ಮಾಡ್ಬಿಡ್ತೀನಿ. Now Mara was shivering and he had started crying loudly. ಪಾಪ ಅವನಿಗೆ ಹೆದರಿಕೆ ಆಗುತ್ತೆ, ತುಂಬ ನಡ್ಗೋಗ್ಬಿಡ್ತಾನೆ, ನಡುಗ್ತಾ ಇದ್ದಾನೆ, ಜೋರಾಗಿ ಹತ್ಬಿಡ್ತಾನೆ. He fell at the Englishman's feet and begged him. ಫೈನಲಿ ಮಾರ ಇಂಗ್ಲಿಷ್ ಮ್ಯಾನ್ ಪಾದಕ್ಕೆ ಬಿಟ್ಬಿಟ್ಟು ಬೆಗ್ ಮಾಡ್ತಾನೆ. He really did not know. I believe the Englishman. Really angry said, get out, I don't know. ಇಷ್ಟೇ ಬೇಡ್ಕೊಂಡ್ರು, ಪಾಪ ಅವರು ಎದುರಿಸೋದು ನೋಡಿ ಭಯ ಆಗಿ ರಿಕ್ವೆಸ್ಟ್ ಮಾಡ್ತಾನೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಹೋಗೋಕ್ಕೆ ಅಂತ ಹೇಳಿದಾಗ ಫೈನಲಿ ಆಯ್ತು ಇಲ್ಲಿಂದ ಹೋಗು ಅಂತ ಬೈದು, ಇಲ್ಲಾಂದ್ರೆ ಐ ಡ್ರೌನ್ ಮೀ ಔಟ್, ಇಲ್ಲಾಂದ್ರೆ ನಿನ್ನನ್ನು ಇಲ್ಲಿಂದ ಸಾಯಿಸ್ಬಿಡ್ತೀನಿ ನೋಡಿ ಇಲ್ಲೇ ಮತ್ತು ತೊಲಗಿಲ್ಲ ಅಂತೇಳಿ ವೈಟ್ ಮ್ಯಾನ್ ಮಾರಾಗೆ ಬೈತಾನೆ. ಆ್ಯಕ್ಚುಲಿ ಮಾರಲ್ಲಿ ಯಾವುದೇ ಥರ ಮೋಸ ಮಾಡ್ತಿಲ್ಲ, ಅವನಿಗೆ ಸ್ವಚ್ಛ ಮಾಡೋಕ್ಕೆ ಆಗ್ತಾ ಇಲ್ಲ. ಬೋತ್ ಅವರು ಸೇಮ್ ರಿಸಂಬ್ಲಿಂಗಲ್ಲಿ ಸೇಮ್ ಇದೆ. ಸೊ ಹಾಗಾಗಿ ಅವನಿಗೆ ಸರ್ಚ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅದು ಇಂಗ್ಲೀಷ್ ಅದನ್ನು ನಂಬ್ತಾ ಇಲ್ಲ. ಫೈನಲಿ ಅವನ್ನ ಬೈದ್ಬಿಟ್ಟು ಅದನ್ನು ವಾಪಸ್ ಕಳಿಸ್ತಾರೆ. ಓಕೆನಾ? ಸೊ ಲೇಟರ್ ಹಿಯರಿಂಗ್ ದಿ ಸ್ಟೋರಿ ಐ ಶೋಡ್ ಮೈ ಇರಿಟೇಷನ್ ಅಂಡ್ ಸೆಡ್, yours is cock and bull story. Cock and bull story totally fabricated. If you had gone and searched near the bamboo bush where you hurt your hand, would you not have found the leaf in the plant? To which he replied with another story that mongoose and crow peasant also knew about this plant, and that when they go hunting snakes, if they are bitten by poisonous snakes, they immediately chew this leaf and thus cure themselves. ನೋಡಿ, in this particular story we can see the initially the thief ಸೇಜಿಂದ ಶಾಪ ಇಟ್ಟಿದೆ ಲೀಫಿಗೆ ಅನ್ನೋದು ಒಂದು ಸ್ಟೋರಿ, ಅದೊಂದು ಹೇಳ್ದ ಯಾರಿಗೆ, ಆತರಿಗೆ. ಸೆಕೆಂಡ್ ಒನ್ ಅವನಿಗೆ ಕೈಗೆ ಹೇಟ್ ಬಿದ್ದಾಗ ಅದು ಕಂಪ್ಲೀಟ್ ಕ್ಯೂರ್ ಆಗಿರೋದು. ನೆಕ್ಸ್ಟ್ ಇದೆಲ್ಲ ಹೇಳಿದಾದ್ಮೇಲೆ ಹಿಯರಿಂಗ್ ದಿ ಸ್ಟೋರಿ ದ ಆಥರ್ ತುಂಬಾನೇ ಅವ್ರಿಗೆ ಬೇಜಾರು, ಇರಿಟೇಟ್ ಆಗುತ್ತೆ. ಅನ್ಸೆಡ್ ಯುವರ್ಸ್ ಇಸ್ ಕಾಕ್ ಅಂಡ್ ಬುಲ್ ಸ್ಟೋರಿ, ಅದು ಹುಂಜ ಗೂಳಿದು ಕಥೆ ಹೇಳ್ತಿದೆಯಾ, ಹುಂಜ ಗೂಳಿ ಜಗಳ ಆಡ್ತಿರೋದು ಹೇಗೆ, ಜಗಳ ಆಡುತ್ತೆ ಅಂತ ಏನು, ಕೋಳಿ ಮೇಲೆ ಅಂದರೆ ಹುಂಜ ಮೇಲೆ ಗೂಳಿ ಕಾಳ್ಗ ಬಿಡೋಕ್ಕೆ ಸಾಧ್ಯ ಇದೆಯಾ, ಈಗ ಸಾಧ್ಯ ಇಲ್ವೋ ಹಾಗೆ ನೀನು ಹೇಳೋದು ಮಾತ್ರ ನಂಬಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಕಾಕ್ ಅಂಡ್ ಬುಲ್ ಸ್ಟೋರಿ ನಿಂದು ಟೋಟಲಿ ಫ್ಯಾಬ್ರಿಕೇಟ್, ಅಂದರೆ ನೀನೇ ಕನ್ಸ್ಟ್ರಕ್ಟ್ ಎಲ್ಲ ರಚನೆ ಮಾಡ್ಕೊಂಡ್ರು, ನೀನೇ ಕ್ರಿಯೇಟ್ ಮಾಡಿರೋ ಸ್ಟೋರಿ. If you had gone and searched near the bamboo bush where you hurt your hand, ನೀನು ಹೇಳೋ ನಿಜನೇ ಆದರೆ ತೋರಿಸ್ಕವ ಎಲ್ಲ ಥರ ನಿನಗಾಯಿತು, ಯಾವ ಒಂದು ಪ್ಲಾಂಟ್ನ ನೀನು ಈ ಲೀಫ್ ನಿನಗೆ ಪ್ರೆಸ್ ಮಾಡಿ ಕಟ್ಟಿದ್ರು ತೋರಿಸ್ಕ ಅಂತ ಹೇಳ್ತಾನೆ. ಸೊ ಅವಾಗ ಆಹಾರ ಓಕೆ ನಂಬಿಕೆ ಬರ್ತಿಲ್ಲ ತಾನೆ, ಸರ್ ಐ ವಿಲ್ ಟೆಲ್ ಅನದರ್ ಸ್ಟೋರಿ, ಇನ್ನೊಂದು ಸ್ಟೋರಿ ಹೇಳ್ತೀನಿ ಅಂತ ಅವನು ಹೇಳ್ತಾನೆ. ದಟ್ ಈಸ್ ಮಂಗೂಸ್ ಅಂಡ್ ಕೌಕಲ್. ಮುಂಗ್ಸಿ ಮತ್ತು ಕೌಕಲ್ ಪ್ರೆಸೆಂಟ್ ಹಣಹದ್ದು ಆಲ್ಸೋ ನ್ಯೂ ಅಬೌಟ್ ದಿಸ್ ಪ್ಲಾಂಟ್. ಅವೆರಡಕ್ಕೂ ಅನಿಮಲ್ಸಿಗೂ ಕೂಡ, ಬರ್ಡ್ಗೂ ಮತ್ತು ಅನಿಮಲ್ಗೂ ಕೂಡ ಇದು ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಐಡಿಯಾ ಇದೆ. ಏನಪ್ಪ ಅಂದರೆ ವೆನ್ ದೇ ಗೋ ಹಂಟಿಂಗ್ ಸ್ನೇಕ್ಸ್, ಅವೆರಡು ಸ್ನೇಕ್ಸ್ನ ಬೇಟೆ ಆಡಿದಾಗ, ಇಫ್ ದೇ ಆರ್ ಬಿಟನ್ ಪಾಯ್ಸನಸ್ ಸ್ನೇಕ್ಸ್,
ಇಲ್ಲಿ ಒಂದು ಹಾವಲ್ಲಿ ತುಂಬಾ ವಿಷ ಇರುತ್ತೆ. ಅವರು ಅದನ್ನ ಕಚ್ಚಿದಾಗ ಅವೆರಡು ಏನ್ ಮಾಡುತ್ತೆ, ಮಂಗೂಸ್ ಅಂಡ್ ಕೌಪಲ್ ದೇ ಇಮಿಡಿಯೇಟ್ಲಿ ಚೀವ್ ದಿಸ್ ಲೀಫ್ ಅಂಡ್ ದಸ್ ಕ್ಯೂರ್ ದೆಮ್ಸೆಲ್ಫ್. ಅದನ್ನ ಚೀವ್ ಮಾಡುತ್ತೆ, ಅಗಿಯುತ್ತೆ. ಇಲ್ಲಾಂದ್ರೆ ಅದು ಕೂಡ ಸತ್ತೋಗ್ಬಿಡ್ತಾರೆ. ಯಾಕಂದ್ರೆ ಸ್ನೇಕ್ ಅಷ್ಟೊಂದು ಪಾಯ್ಸನಸ್ ಇರುತ್ತೆ ಬ್ಲಡ್. ಸೊ ಹಾಗಾಗಿ ಅವು ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಮೆಡಿಸಿನಲ್ ಕ್ರೀಪರ್ ಇರುವಂತ ಒಂದು ಎಲೆನ ಅವು ಚೀವ್ ಮಾಡಿ ಅವು ಕಾಯಿಲೆನ ವಾಸಿ ಮಾಡ್ಕೊಡುತ್ತೆ. ಇದು ಸತ್ಯ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಳಿದಾಗ ಆ ಥರಕ್ಕೆಲ್ಲ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅದು ಕನ್ಫ್ಯೂಷನ್ ಆಗ್ತಾ ಇದೆ. ಫಸ್ಟ್ ನೋಡಿದ್ರೆ ಇದು ಪ್ಲಾಂಟ್ನ ನೀವು ಯಾವ ನೋಡ್ತಾ ಮರ ಕಟ್ಬಿಡ್ಬೇಕಿಲ್ಲ ಅಂತಂದ್ರೆ ಅದು ಮಾಯ ಆಗ್ಬಿಡುತ್ತೆ ಅಂತ ಹೇಳ್ದ. ಸೆಕೆಂಡ್ ಸ್ಟೋರಿ ಕೈಗೆ ಏಟ್ ಬಿದ್ದಾಗ ಆ ಲೀಫ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಲೆ ಆ ಉಂಡೆಲ್ಲ ಕ್ಯೂರ್ ಆಗಿತ್ತು ಅಂತ ಹೇಳ್ದ. ನೆಕ್ಸ್ಟ್ ಈಗ ಮಂಗೂಸ್ ಅಂಡ್ ಕೌಕಲ್ ಸ್ಟೋರಿ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರಿಗೆ ಮಾರ ಯಾರಿಗೆ ಹೇಳ್ತಾನೆ ಆ ಥರ ಇದೆ. ಸೊ ಇದಿಷ್ಟು ಆದ ಲೇಟರ್ ಒನ್ ಕಾಮಿಕ್ ಇನ್ಸಿಡೆಂಟ್ ದಟ್ ಹ್ಯಾಪನ್ ಮಾರಾಸ್ ಲೈಫ್ ಅಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. Mara did not have any teeth on the right side of his mouth. He had to chew everything on the left side. He was aged and perhaps they had fallen off naturally. But why only one side? I was curious. Ready? Marana observe ಮಾಡ್ತಾರೆ. When Mara tell the interesting story one by one, on the time the author saw the Mara, he did not have any teeth on the right side of his mouth. On right side ಅಲ್ಲಿ ಹಲ್ಲುಗಳು ಇರೋದಿಲ್ಲ. ಮಾರ ಹತ್ರ ಆ ಮಾರ ಬಾಯಲ್ಲಿ ಅಬ್ಸರ್ವ್ ಮಾಡಿದ್ರೆ ಓನ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಹಲ್ಲಿರಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಅವನು ಚೀವ್ ಎವ್ರಿಥಿಂಗ್ ಆನ್ ದಿ ಲೆಫ್ಟ್ ಸೈಡ್. ಅಂದ್ರೆ ಅಗಿಯೋದೆಲ್ಲ ಓನ್ಲಿ ಎಡಗಡೆ ಮಾತ್ರ ಅಗಿತಾ ಇರ್ತಾನೆ. ಈ ವಾಸ್ ಏಜ್ಡ್ ಅಂಡ್ ಪರ್ಹ್ಯಾಪ್ಸ್ ದೇ ಹ್ಯಾಡ್ ಫಾಲನ್ ಆಫ್ ನ್ಯಾಚುರಲಿ. ಬಟ್ ನಾವು ಏಜ್ ಆಗಿದೆಯೇನೋ ನ್ಯಾಚುರಲ್ ಆಗಿ ಉದುರೋಗಿರ್ಬೇಕು ಅಂತ ಅನ್ಕೊಂಡೆ. ಆದರೆ ನ್ಯಾಚುರಲ್ ಆಗಿ ಉದುರೋದ್ರು ಕೂಡ ಒಂದು ಎರಡು ಹೋಗ್ತಾ ಇದ್ರೆ ಕಂಪ್ಲೀಟ್ ನಮ್ಮ ರೈಟ್ ಸೈಡ್ ಒಂದು ಹಲ್ಲಿರಲ್ಲ. ಯಾಕೆ ವೈ ಓನ್ಲಿ ಒನ್ ಸೈಡ್? ಐ ವಾಸ್ ಕ್ಯೂರಿಯಸ್. ಅಟ್ ದ ಟೈಮ್ ದ ಆಥರ್ ವಾಸ್ ವೆರಿ ಕ್ಯೂರಿಯಸ್, ದ ನರೇಟರ್. ಸೊ ಒನ್ ಡೇ ಐ ಆಸ್ಕ್ಡ್ ಹಿಮ್ ಹೌ ಹಿ ಹ್ಯಾಡ್ ಕಮ್ ಟು ಲಾಸ್ ಆಲ್ ದ ಟೀತ್ ಓನ್ಲಿ ಒನ್ ಸೈಡ್. ಅವಾಗ ಹೇಳ್ತಾರೆ ಒನ್ ಡೇ ನರೇಟರ್ ಗೋ ಅಂಡ್ ಆಸ್ಕ್ಡ್ ಮಾರ ವೈ he had become only come to lost teeth only one side. On that time Mara tell me another interesting story. ಸ್ಟೋರಿ ಮೇಲೆ ಸ್ಟೋರಿಲಿ ಹೇಳ್ತಾನೆ. ಯಾಕೆ ಅವನಿಗೆ ಅಲ್ಲೂ ಒಂದೇ ಕಡೆ ಇದೆ, ಒಂದು ಕಡೆ ಫುಲ್ ಏನು ಉದ್ರೋ ಕಾರಣ ಏನು ಅಂತ ಇಲ್ಲಿ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಯಾರು? ಮಾರ. ಇಟ್ ಸೀಮ್ಸ್ ದಟ್ ದೇ ಹ್ಯಾಡ್ ಫಾಲನ್ ಔಟ್ ಲಾಂಗ್ ಎಗೋ ಅಂಡ್ ನಾಟ್ ಆಸ್ ಅ ರಿಸಲ್ಟ್ ಆಫ್ ಹಿಸ್ ಅಡ್ವಾನ್ಸಿಂಗ್ ಏಜ್. Once he had laid a trap in the forest to catch rabbits. He was worried that somebody else may get there before him in the morning and take away his catch. One day Mara went to the forest to hunt a rabbit. He laid a trap to catch the rabbits. Rabbit ne ಹಿಡಿಯಕ್ಕೆ ಮೊಲ ಹಿಡಿಯಕ್ಕಂತ ಅವರು ಕಾಡಿಗೆ ಹೋಗಿರ್ತಾನೆ. He was worried that somebody else may get there before him morning and take away his catch. ಅಂದ್ರೆ ಆ ಹೋಗೋಕ್ಕಿಂತ ಮುಂಚೆ somebody ಯಾರೋ ಆಲ್ರೆಡಿ ಮೊಲ ಹಿಡಿದಿರ್ತಾರೆ. ಸೊ he went in the forest before daybreak. ಹುಡುಕ್ತಾ ಇದ್ದಾನೆ, ಒಂದು ಮೊಲವನ್ನು ಸಿಗ್ತಿಲ್ಲ. ಬ್ರೇಕ್ ತಗೊಳ್ಳೋಣ ಸ್ವಲ್ಪ ಹೊತ್ತು ಅಂತ, ರೆಸ್ಟ್ ಮಾಡೋಣ ಅಂತ ಟೇಕಿಂಗ್ ಬ್ರೇಕ್. ದ ಟ್ರ್ಯಾಪ್ ವಾಸ್ ಎಂಪ್ಟಿ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಹಿಡಿಯೋಣ ಅಂತ ನೋಡಿದ್ರು ಕೂಡ ಒಂದು ಮೊಲ ಅವನಿಗೆ ಅವತ್ತು ಸಿಗೋದಿಲ್ಲ. ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್ ಇಂಟು ಇಟ್. ಒಂದು ರ್ಯಾಬಿಟ್ ಆ ಕಡೆ ಬರೋದಿಲ್ಲ. ಸೊ ದೇರ್ ವಾಸ್ ಎ ಸ್ಟ್ರೀಮ್. ಸೊ ರೆಸ್ಟ್ ಮಾಡೋಣ, ಬ್ರೇಕ್ ತಗೊಳ್ಳೋಣ ಅಂತೇಳಿ ಅಲ್ಲಿ ಒಂದು ಸ್ಟ್ರೀಮ್, ಒಂದು ಹಳ್ಳ ಹರಿತಾ ಇರುತ್ತೆ, ಫ್ಲೋಯಿಂಗ್ ನಿಯರ್ ಬೈ. ಮಾರ ಡಿಸೈಡೆಡ್ ಟು ಬ್ರಷ್ ಅಂಡ್ ಟೀ. ಫ್ರೆಶ್ ಅಪ್ ಆಗಿಬಿಡೋಣ ಇಲ್ಲಿ ಅಂತೇಳಿ ಅವನು ಬ್ರಷ್ ಮಾಡಿಬಿಟ್ಟು ಬಾಯ್ ವಾಶ್ ಮಾಡೋಣ ಅಂತ ಏನು ಮಾಡ್ತಾನೆ, ಮನೆಗೆ ಹೋಗೋಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗ ಅಂತ ಹೋಗ್ತಾನೆ. ಆ ನೀರಲ್ಲಿ ಈವೆನ್ ಈ ಬ್ರೋಕ್ ಎ ಸ್ಮಾಲ್ ಸ್ಟಿಕ್ ಫ್ರಮ್ ನಿಯರ್ ಬೈ ಪ್ಲಾಂಟ್. ಅಲ್ಲೇ ಒಂದು ಪ್ಲಾಂಟ್ ಇರುತ್ತೆ, ಅಲ್ಲಿ ಅದು ಮುರ್ಕೊಂಡು ಆ ಸ್ಟಿಕ್ನ ತಗೊಂಡು ಬ್ರಷ್ ಮಾಡ್ತಾನೆ. 3 or 4 ಟೈಮ್, 3-4 ಬಾರಿ ಚೆನ್ನಾಗಿ ಬ್ರಷ್ ಮಾಡ್ತಾನೆ. ಈ ಫೆಲ್ಟ್ ಎ ಸೋರ್ ಟೇಸ್ಟ್. ಸೋರ್ ಹುಳಿ ಒಂಥರ ಹುಳಿ ಅನ್ನಿಸ್ತಾ ಇದೆ. ನೋ, ಈ ಥಾಟ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್. ಯಾಕಂದ್ರೆ ಡೌಟ್ ಬರುತ್ತೆ, ಯಾಕಿದು ಇಷ್ಟೊಂದು ಹುಳಿ ಇದೆಯಲ್ಲ, ಯಾಕೆ ಬೇಕಪ್ಪ ಇದು, ಯಾವ ಬಳ್ಳಿ, ಯಾವ ಒಂದು ಪ್ಲಾಂಟ್ ಕಂಡಿರೋ ಇದು ಮೆಡಿಸಿನಲ್ ಕ್ರೀಪರೋ ಏನೋ ಅಂತ ಡೌಟ್ ಬರುತ್ತೆ. ಈ ವಾಂಟೆಡ್ ಟು ರಿನ್ಸ್ ಇಸ್ ಮೌತ್. ಬಾಯಿನ ವಾಶ್ ಮಾಡ್ಕೊಳಕ್ಕೆ ಹೋಗ್ತಾನೆ. ಈ ಟುಕ್ ಸಮ್ ವಾಟರ್ ಫ್ರಮ್ ದ ಸ್ಟ್ರೀಮ್. ಅಲ್ಲೇ ಅಲ್ಲಲ್ಲಿ ನೀರು ತಗೊಂಡು ಬಾಯಲ್ಲಿ ಹಾಕೊಂಡು ಮುಕ್ಕಳಿಸ್ತಾ ಇದ್ದಾನೆ. ಪುಟ್ ಇನ್ ಟು ಹಿಸ್ ಮೌತ್ ಆಫ್ಟರ್ ಚರ್ನಿಂಗ್, ಅಂದರೆ ಬಾಯಿ ಮುಕ್ಕಳಿಸ್ತಾ ಇದ್ದಾನೆ. ಅರೌಂಡ್ ಹಿಸ್ ಮೌತ್ ಉಗುಳ್ಬೇಕಲ್ಲ, ಸ್ಪ್ಯಾಟ್ ಇಟ್ ಔಟ್. ಸರ್ಪ್ರೈಸ್,
In surprise, all the teeth which had been touched by that stick tumbled out of his mouth. ಎಲ್ಲ ಅವನು ಬೀಳ್ತಾ ಇರ್ಬೇಕಾದ್ರೆ ಹಲ್ಲುಗಳೆಲ್ಲ ಒಂಥರ ಅವನಿಗೆ ಟಂಬಲ್ಡ್ ಅಂದ್ರೆ ಎಡವಿ ಬೀಳ್ತಾ ಇರೋ ಥರ ಒಂದೇ ಉದುರಿ ಅವನಿಗೆ ಹೊರಗಡೆ ಬರ್ತಿರೋ ಥರ ಫೀಲ್ ಆಗ್ತಾ ಇದೆ. ಅಷ್ಟು ಹಲ್ಲು ಅಂತ ಹೇಳಿ ಒಂದೇ ಕಡೆ ಬ್ರಷ್ ಮಾಡಿದ್ದ ಅವನು 3 4 ಬಾರಿ. ಒಂದು ಕಡೆ ಹಲ್ಲು ಫುಲ್ಲು ಅವನು ಕಂಪ್ಲೀಟ್ ಆಗಿ ಏನಾಗುತ್ತೆ ಉದುರೋಗ್ಬಿಡುತ್ತೆ. ರೈಟ್ ಸೈಡ್ ಎಲ್ಲ ಹಲ್ಲುಗಳು ಬಾಯಿ ಕುಳಿಸಿ ಉಳ್ಬೇಕಾದ್ರೆ ನೀರಿನ ಜೊತೆ ಎಲ್ಲ ಹಲ್ಲುಗಳು ಉದುರೋಗ್ಬಿಡುತ್ತೆ. ಈ ಸ್ಟೋರಿನ ಹೇಳ್ತಾನೆ ಯಾರಿಗೆ? ಆತನಿಗೆ. ಯಾರು? ಮಾರ. ಅವಲ್ಲ ಆತನ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಗಾಡ್ ಐ ವಾಸ್ ಸೇವ್ಡ್ ಬಿಕಾಸ್ ಐ ಹ್ಯಾಡ್ ನಾಟ್ ಬ್ರಷ್ಡ್ ಆಲ್ ದ ಟೀತ್, ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಹ್ಯಾಡ್ ಎನಿ ಟೀತ್ ಲೆಫ್ಟ್ ಟು ಈಟ್ ಈವನ್ ರೈಸ್. ಅವಾಗ ಮಾರ ಹೇಳ್ತಾನೆ, ದೇವ್ರು ದೊಡ್ಡನ್ ಸರ್, ನಾನು ಒಂದು ಕಡೆ ಮಾತ್ರ ಬ್ರಷ್ ಮಾಡಿದೆ, ಹಾಗಾಗಿ ಒಂದು ಕಡೆ ಮಾತ್ರ ಹಲ್ಲು ಉದುರೋಯ್ತು. ನಾನು 2 ಕಡೆ ಬ್ರಷ್ ಮಾಡಿಬಿಟ್ಟಿದ್ರೆ ಅಟ್ಲೀಸ್ಟ್ ಇವಾಗ ಅನ್ನ ತಿಂತಾ ಇದ್ದೀನಿ, ಅದನ್ನು ತಿಂದಂಗೆ ಆಗ್ಬಿಡ್ತಾ ಇದ್ದೆ, ಅಲ್ಲೆಲ್ಲ ಕಳ್ಕೊಂಡ್ಬಿಡ್ತಾ ಇದ್ದೆ, ದೇವರೇ ಕಾಪಾಡ್ದ ಅಂತ ಅವನು ಈ ಸ್ಟೋರಿನ ನರೇಟರ್ಗೆ ಎಕ್ಸ್ಪ್ಲೈನ್ ಮಾಡಿದ. ಅಟ್ ದಟ್ ಟೈಮ್ ದ ಆಥರ್ ರೆಬ್ಯೂಕ್ಡ್ ಹಿಮ್, ಬೈತಾರೆ ಅವನಿಗೆ, ಹೇ ಮಾರ, ಇಫ್ ಯು ವಾಂಟ್ ಟೆಲ್ ಲೈಸ್ ದೇ ಮಸ್ಟ್ ಅಟ್ ಲೀಸ್ಟ್ ಬಿ ಬಿಲೀವಬಲ್. ಹೇ ಮಾರ, ನೀನು ಸುಳ್ಳು ಹೇಳೋಂಗಿದ್ರೆ ನಂಬೋ ಥರ ಸುಳ್ಳು ಹೇಳಪ್ಪ, ಈ ಥರ ಸುಳ್ಳು ಹೇಳೋದು. ಮಾರ ಸೆಡ್, ಕಾಂಟ್ ಯು ಸಿ ದಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀತ್? ಸರ್ ಕಾಣಿಸ್ತಾ ಇಲ್ಲ ನಿಮಗೆ, ಇಷ್ಟು ಹಲ್ಲುಗಳೆಲ್ಲ ಉದ್ರೋಗಿರೋದು ನಿಮಗೆ. ದೆನ್ ಕಮ್ ಅಂಡ್ ಶೋ ಮಿ ದ ಪ್ಲಾಂಟ್. ಹೌದಾ, ನೀನು ಹೇಳ್ತಿರೋ ಮಾತು ನಿಜನೇ ಆದರೆ ತೋರಿಸ್ಬೇಕಾರೆ ಯಾವ ಪ್ಲಾಂಟ್ ಅದು ಪ್ರೂವ್ ಮಾಡಿ ತೋರಿಸು, ಆದರೆ ಮಾತ್ರ ನಾನು ಬಿಲೀವ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾರ, ಹೌ ಕ್ಯಾನ್ ಐ ಶೋ ಯು ದಟ್ ಪ್ಲಾಂಟ್? ದೇರ್ ಆರ್ 100 of plants in the forest. ಯು ಕ್ಯಾನ್ ಡೂ ಒನ್ ಥಿಂಗ್ ಸರ್. ಸರ್ ಹೇಗೆ ನಾನು ಪ್ರೂವ್ ಮಾಡಲಿ? ಇಲ್ಲಿ ಒಂದು ಥರದಲ್ಲ, 100 ಥರದ ಎಲೆಗಳಿದ್ದಾವೆ, ಯಾವುದಂತ ನಿಮ್ಗೆ ತೋರಿಸ್ಲಿ. ಒಂದು ಕೆಲಸ ಮಾಡಿ, ಯು ಕ್ಯಾನ್ ಟ್ರೈ ಬ್ರಷಿಂಗ್ ಯುವರ್ ಟೀತ್ ವಿತ್ ಈಚ್ ಆಫ್ ದೆಮ್. ಹೋಗಿ ನೀವು ಎಲ್ಲ ಸ್ಟಿಕ್ ಕಟ್ ಮಾಡ್ಕೊಂಡು ಬ್ರಷ್ ಮಾಡಬೇಡಿ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ವಿಚ್ ಒನ್ ಹ್ಯಾಸ್ ದಿಸ್ ಎಫೆಕ್ಟ್. ಯಾವ್ದನ್ನು ಎಫೆಕ್ಟ್ ಆಗುತ್ತೋ ಅದೇ ನೋಡಿ ಸರ್ ಆ ಪ್ಲಾಂಟು. ಗೋ ಆನ್ ಸರ್ಚಿಂಗ್ ಅಂತೇಳಿ ಹೇಳ್ತಾರೆ. ಸೊ ವೈ ಶುಡ್ ಐ? You are the one who is lying. So you have to brush your teeth with all those plants and discover the right one. When the Mara started telling an interesting story, that is the right side, ಅವನ ಹಲ್ಲು ಉದುರೋಗೆ ಕಾರಣ ಏನು ಅಂತ ಅವನು ಒಂದು ಸ್ಟೋರಿ ಹೇಳ್ತಾ ಇದ್ದಾನೆ. ಆ ಸ್ಟೋರಿ ಆದ ನಂತರ ದ ಆಥರ್ ರೆಬ್ಯೂಕ್ಡ್ ಹಿಮ್, ಬೈತಾ ಇದ್ದಾರೆ, ಮಾರ, ಇಫ್ ಯು ವಾಂಟ್ ಟು ಟೆಲ್ ಲೈಫ್ ದೇ ಮಸ್ಟ್ ಬಿ ಅಟ್ ಲೀಸ್ಟ್ ಬಿ ಬಿಲೀವಬಲ್. ನೀನು ಸುಳ್ಳು ಹೇಳಿದ್ರು ಕೂಡ ನಂಬುವಂಥ ಸುಳ್ಳು ಹೇಳಬೇಕು, ಈ ಥರ ಅಲ್ಲ. ಸ್ಟಿಕ್ ತಗೊಂಡಂತೆ ಬ್ರಷ್ ಮಾಡಿದಂತೆ ಬಾಯಿ ಕುಡಿಸ್ಬೇಕಾದ್ರೆ ಅಲ್ಲೆಲ್ಲ ಉದುರೋಯ್ತದೆ. ಹೇಗೆ ಇದನ್ನು ಹೇಗೆ ಬಿಲೀವ್ ಮಾಡೋಕ್ಕೆ ಸಾಧ್ಯ? ಶೋ ಮಿ ದ ಪ್ಲಾಂಟ್, ತೋರಿಸ್ಬಾ ಅಂತ ಹೇಳ್ತಾರೆ. ಸೊ ದಟ್ ಟೈಮ್ ಮಾರ ರಿಪ್ಲೈಡ್ ದಟ್ ಹೌ ಕ್ಯಾನ್ ಐ ಶೋ ಯು ದಟ್ ಪ್ಲಾಂಟ್? ದೇರ್ ಆರ್ 100 of plants in the forest. ಸುಮಾರು ಥರ ಪ್ಲಾಂಟ್ಸ್ ಎಲ್ಲ ನೋಡೋಕೆ ಆಲ್ಮೋಸ್ಟ್ ರಿಸಂಬ್ಲೆನ್ಸ್ ಇದೆ, ಹೋಲಿಕೆಲ್ಲ ಒಂದೇ ಥರ ಇದೆ, ನಾನು ಹೇಗೆ ಪ್ರೂವ್ ಮಾಡಿ? ನೀವು ಬೇಕಾದ್ರೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಆಥರ್, ವೈ ಶುಡ್ ಐ? ಯು ಆರ್ ಒನ್ ಹೂ ಇಸ್ ಲೈಕ್, ನಾನೇ ಟ್ರೈ ಮಾಡಲಿ, ಲೈಫ್ ಸುಳ್ಳು ಹೇಳ್ತಾರ ನೀನು. ಸೊ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀ ವಿತ್ ಆಲ್ ದೋಸ್ ಪ್ಲಾಂಟ್ಸ್ ಅಂಡ್ ಡಿಸ್ಕವರ್ ದ ರೈಟ್ ಒನ್. ಆ ಕೆಲಸ ನೀನೇ ಮಾಡು, ನೀನೇ ಎಕ್ಸ್ಪೆರಿಮೆಂಟ್ ಮಾಡು, ನನಗೆ ಯಾಕೆ ಹೇಳ್ತಾ ಇದೆಯಾ? ಸೊ ದ ಮಾರ, ಮೈ ಗಾಡ್, ದೇರ್ ಆರ್ ಸೋ ಮೆನಿ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್. ಐ ವೋಂಟ್ ಲೀವ್ ಲಾಂಗ್ ಎನಫ್ ಟು ಟ್ರೈ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಸಾರಿ ಸರ್, ಇಲ್ಲಿ ಒಂಥರ ಪ್ಲಾಂಟ್ ಇಲ್ಲ, ಸೋ ಮೆನಿ ಪ್ಲಾಂಟ್ಸ್ ಇದ್ದಾವೆ. ಐ ವೋಂಟ್ ಲೀವ್ ಲಾಂಗ್ ಎನಫ್ ಟು ಟ್ರೈ ಈಚ್ ಆನ್ ಒನ್ ಆಫ್ ದೆಮ್. ಅದೇ ನನಗೆ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಹೇ ಮಾರ, ಇಫ್ ಯು ಕೀಪ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಒನ್ಸ್, ಯು ಮೇ ಫೈಂಡ್ ಒನ್ ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್. ಯಾಕೆ ಟ್ರೈ ಮಾಡೋದು? ನೀನೇ ಪ್ರಯತ್ನ ಮಾಡು, ಹೋಗಿರೋಗಳು ವಾಪಸ್ ಬರೋ ಥರ ಸ್ಟಿಕ್ ಸಿಕ್ಕರೂ ಸಿಗ್ಬೋದಾ, ಇನ್ನೊಂದು ಥರ ನೀವು ಮೆಡಿಕಲ್ ಕ್ರೀಪರ್ ಸಿಗ್ಬೋದಲ್ಲ, ಟ್ರೈ ಮಾಡು ನೀನೆ ಅಂತ ಹೇಳ್ತಾರೆ. ಆದರೆ ಮಾರ, ಹೌ ಕ್ಯಾನ್ ಐ ಸೇ which type of plant I will stumbled upon just my bad luck if I get once which kills me. ಸರ್, ದೇವ್ರು ದೊಡ್ಡವನು, ಅದು ಯಾವುದೇ ಥರ ವಿಷಯಕಾರಿ ಅಲ್ಲ. ಆಗಿದ್ರೆ ಪ್ರಾಣನೇ ಹೋಗ್ಬಿಡ್ತಾ ಇತ್ತು. ದೇವ್ರು ದೊಡ್ಡವನು, ಒಂದು ಸೈಡ್ ಮಾತ್ರ ಅಲ್ಲೋಗಿದ್ದಾರೆ. ಹೇಗೋ ಬಚಾವಾಗಿದ್ದೀನಿ, ನೀನು ನೋಡ್ರೆ ಪದೇ ಪದೇ ಹೋಗಿ ನೀನು ಮತ್ತೆ ಟ್ರೈ ಮಾಡೋವಂಥದ್ದಲ್ಲ, ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಹ್ಯಾಪನ್. ಇಷ್ಟೆಲ್ಲ ಆದ ನಂತರ ಮಾರ ಅಲ್ಲಿಗೆ ಸುಮಿರಲ್ಲ. ಮತ್ತೆ ಅಗೇನ್ ಈ ಟೆಲ್ ಮಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ನೆಕ್ಸ್ಟ್ ಸ್ಟೋರಿ ಯಾವ್ದು ಹೇಳ್ತಾರೆ, ಇನ್ನು ಯಾವ ಥರ ಸ್ಟೋರಿನ ದ ಆಥರ್ ಅಲ್ಲಿ ಮಾರ ಕೇಳಿಸ್ಕೊಳ್ತಾರೆ. ಮಾರ ಇನ್ನು ಯಾವ್ಯಾವ ಥರ ಒಂದು ಸ್ಟೋರೀಸ್ನ ಆಥರ್ಗೆ ಹೇಳ್ತಾರೆ. ಫೈನಲಿ ಆ ಥರದನ್ನು ಬಿಲೀವ್ ಮಾಡ್ತಾರೋ ಇಲ್ವೋ ಅನ್ನೋದು ರಿಮೈನಿಂಗ್ ಐ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್.